ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಕನ್ನಡ. ಇವತ್ತಿನ ಈ ಲಾಂಗ್ ವಿಡಿಯೋದಲ್ಲಿ ನಾವು ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ನಲ್ಲಿ ಇರುವ ತುಂಬ ಇಂಪಾರ್ಟೆಂಟ್ ಟಾಪಿಕ್ಗಳ ಬಗ್ಗೆ ನೋಡೋಣ. ಎಕ್ಸಾಮ್ಗೆ ತುಂಬ ಬಾರಿ ಕೇಳುವ ಕಾನ್ಸೆಪ್ಟ್ಸ್ ಆಗಿರುವ ರಿಸರ್ವೇಷನ್ ಆಫ್ ರೈಟ್ ಆಫ್ ಡಿಸ್ಪೋಸಲ್, ಪಾಸಿಂಗ್ ಆಫ್ ರಿಸ್ಕ್, ಸೇಲ್ ಬೈ ನಾನ್ ಓನರ್ಸ್ ಹಾಗೂ ಟೈಪ್ಸ್ ಆಫ್ ಡೆಲಿವರಿ ಇವೆಲ್ಲವನ್ನು ಸಿಂಪಲ್ ಆಗಿ ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ರಿಸರ್ವೇಷನ್ ಆಫ್ ರೈಟ್ ಆಫ್ ಡಿಸ್ಪೋಸಲ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ಸೆಲ್ಲರ್ ಗೂಡ್ಸನ್ನು ಬೈಯರ್ಗೆ ಕೊಟ್ಟಾಗ ಓನರ್ಶಿಪ್ ಕೂಡ ಟ್ರಾನ್ಸ್ಫರ್ ಆಗುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಸೆಲ್ಲರ್ ಓನರ್ಶಿಪ್ಪನ್ನು ತಾನೇ ರಿಸರ್ವ್ ಮಾಡಿಕೊಳ್ಳುತ್ತಾನೆ. ಅಂದರೆ ಬೈಯರ್ ಎಲ್ಲ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ ನಂತರ ಮಾತ್ರ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತದೆ. ಉದಾಹರಣೆಗೆ, ಸೆಲ್ಲರ್ ಗೂಡ್ಸನ್ನು ರೈಲ್ವೆ ಅಥವಾ ಟ್ರಾನ್ಸ್ಪೋರ್ಟ್ ಮೂಲಕ ಕಳುಹಿಸಿದರೆ ಕೂಡ ತಕ್ಷಣ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋದಿಲ್ಲ. ಸೆಲ್ಲರ್ ಕೆಲವೊಮ್ಮೆ ಪೇಮೆಂಟ್ ಬಂದ ಮೇಲೆ ಮಾತ್ರ ಓನರ್ಶಿಪ್ ಟ್ರಾನ್ಸ್ಫರ್ ಆಗಬೇಕು ಅಂತ ಕಂಡೀಷನ್ ಇರಬಹುದು. ಬೈಯರ್ ಪೇಮೆಂಟ್ ಕಂಪ್ಲೀಟ್ ಮಾಡಿದ ನಂತರ ಮಾತ್ರ ಗೂಡ್ಸ್ ಮೇಲೆ ಫುಲ್ ಓನರ್ಶಿಪ್ ಬರುತ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಬಿಲ್ ಆಫ್ ಎಕ್ಸ್ಚೇಂಜ್. ಸೆಲ್ಲರ್ ಬೈಯರ್ಗೆ ಬಿಲ್ ಕಳುಹಿಸುತ್ತಾನೆ. ಬೈಯರ್ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಥವಾ ಪೇಮೆಂಟ್ ಮಾಡಬೇಕು. ಬೈಯರ್ ಅಕ್ಸೆಪ್ಟ್ ಮಾಡದಿದ್ದರೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗುವುದಿಲ್ಲ. ಇದನ್ನೇ ರಿಸರ್ವೇಷನ್ ಆಫ್ ರೈಟ್ ಆಫ್ ಡಿಸ್ಪೋಸಲ್ ಅಂತ ಹೇಳುತ್ತಾರೆ. ಮುಂದೆ ಪಾಸಿಂಗ್ ಆಫ್ ರಿಸ್ಕ್ ನೋಡೋಣ. ಲೋ ಪ್ರಕಾರ ಸಾಮಾನ್ಯವಾಗಿ ರಿಸ್ಕ್ ಓನರ್ಶಿಪ್ ಜೊತೆ ಹೋಗುತ್ತದೆ. ಅಂದರೆ ಗೂಡ್ಸ್ ಡ್ಯಾಮೇಜ್ ಆದರೆ ಅಥವಾ ಲಾಸ್ ಆದರೆ ಓನರ್ಶಿಪ್ ಯಾರಿಗೆ ಇದೆಯೋ ಅವರೇ ರಿಸ್ಕ್ ಬಿಯರ್ ಮಾಡಬೇಕು. ಈಗ ಸೇಲ್ ಬೈ ನಾನ್ ಓನರ್ಸ್ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಓನರ್ ಅಲ್ಲದ ವ್ಯಕ್ತಿಗೆ ಗೂಡ್ಸ್ ಸೆಲ್ ಮಾಡುವ ರೈಟ್ ಇರೋದಿಲ್ಲ. ಆದರೆ ಕೆಲವು ಎಕ್ಸೆಪ್ಷನಲ್ ಕೇಸಸ್ ಇವೆ. ಮೊದಲ ಕೇಸ್ ಎಕ್ಸ್ಟ್ರಾಪಲ್ ಒರಿಜಿನಲ್ ಓನರ್. ಒಬ್ಬ ವ್ಯಕ್ತಿ ಓನರ್ ಅಂತ ಪ್ರಿಟೆಂಡ್ ಮಾಡೋದನ್ನು ಅಪೋಸ್ ಮಾಡಿದೆ ಇದ್ದರೆ ಬೈಯರ್ ಜೆನ್ಯೂನ್ ಆಗಿ ಗೂಡ್ಸ್ ಪರ್ಚೇಸ್ ಮಾಡಿದಾಗ ಬೈಯರ್ಗೆ ಓನರ್ಶಿಪ್ ಸಿಗಬಹುದು. ಎರಡನೇದು ಮೆರ್ಸೆಂಟೈಲ್ ಏಜೆಂಟ್ ಬಿಸ್ನೆಸ್ ಕೋರ್ಸ್ ನಲ್ಲಿ ಗೂಡ್ಸ್ ಪೊಸಿಷನ್ ಇರುವ ಏಜೆಂಟ್ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ನಲ್ಲಿ ಗೂಡ್ಸ್ ಸೆಲ್ ಮಾಡಿದರೆ ಬೈಯರ್ ಗುಡ್ ಫೈತ್ ನಲ್ಲಿ ಪರ್ಚೇಸ್ ಮಾಡಿದರೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಬಹುದು. ಮುಂದೆ ಜಾಯಿಂಟ್ ಓನರ್ಸ್ ಕೇಸ್. ಪಾರ್ಟ್ನರ್ಶಿಪ್ ಅಥವಾ ಜಾಯಿಂಟ್ ಓನರ್ಶಿಪ್ ಇದ್ದಾಗ ಒಬ್ಬ ಪಾರ್ಟ್ನರ್ ಪೊಸಿಷನ್ನಲ್ಲಿ ಇದ್ದು ಗೂಡ್ಸ್ ಸೆಲ್ ಮಾಡಿದರೆ ಬೈಯರ್ಗೆ ಪ್ರೀವಿಯಸ್ ಇಶ್ಯೂ ಬಗ್ಗೆ ಮಾಹಿತಿ ಇಲ್ಲದಿದ್ದರೆ ಓನರ್ಶಿಪ್ ಸಿಗಬಹುದು. ಮುಂದಿನ ಇಂಪಾರ್ಟೆಂಟ್ ಟಾಪಿಕ್ ವಾಯ್ಡೇಬಲ್ ಕಾಂಟ್ರಾಕ್ಟ್. ಫ್ರಾಡ್ ಅಥವಾ ಮಿಸ್ಪ್ರೆಸೆಂಟೇಷನ್ ಮೂಲಕ ಗೂಡ್ಸ್ ಪೊಸಿಷನ್ ಪಡೆದ ವ್ಯಕ್ತಿ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುವ ಮುಂಚೆ ಇನ್ನೋಸೆಂಟ್ ಬೈಯರ್ಗೆ ಗೂಡ್ಸ್ ಸೆಲ್ ಮಾಡಿದರೆ ಬೈಯರ್ಗೆ ವ್ಯಾಲಿಡ್ ಓನರ್ಶಿಪ್ ಸಿಗಬಹುದು. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಸೆಲ್ಲರ್ ಆಲ್ರೆಡಿ ಗೂಡ್ಸ್ ಸೆಲ್ ಮಾಡಿದ್ದರೂ ಪೊಸಿಷನ್ ತನ್ನಲ್ಲೇ ಇಟ್ಟುಕೊಂಡು ಮತ್ತೊಬ್ಬರಿಗೆ ಸೇಲ್ ಮಾಡಿದರೆ ಏನು? ನ್ಯೂ ಬೈಯರ್ಗೆ ಪ್ರೀವಿಯಸ್ ಸೇಲ್ ಬಗ್ಗೆ ಮಾಹಿತಿ ಇಲ್ಲದಿದ್ದರೆ ಲೋ ಕೆಲವೊಮ್ಮೆ ಇನ್ನೋಸೆಂಟ್ ಬೈಯರ್ನು ಪ್ರೊಟೆಕ್ಟ್ ಮಾಡುತ್ತದೆ. ಅದೇ ರೀತಿ ಬೈಯರ್ ಪೊಸಿಷನ್ ಪಡೆದಿದ್ದರೂ ಓನರ್ಶಿಪ್ ಇನ್ನೂ ಟ್ರಾನ್ಸ್ಫರ್ ಆಗದಿದ್ದಾಗ ಆ ಬೈಯರ್ ಮತ್ತೊಬ್ಬರಿಗೆ ಸೇಲ್ ಮಾಡಿದರೆ ನ್ಯೂ ಬೈಯರ್ ಗೂಡ್ಸ್ ಫೈತ್ನಲ್ಲಿ ಪರ್ಚೇಸ್ ಮಾಡಿದರೆ ಓನರ್ಶಿಪ್ ಸಿಗಬಹುದು. ಮುಂದೆ ಅನ್ಪೇಯ್ಡ್ ಸೆಲ್ಲರ್ ರೈಟ್ಸ್ ತುಂಬ ಇಂಪಾರ್ಟೆಂಟ್. ಸೆಲ್ಲರ್ಗೆ ಪೇಮೆಂಟ್ ಸಿಗದಿದ್ದರೆ ಲಾ ಕೆಲವು ರೈಟ್ಸ್ ಕೊಡುತ್ತದೆ. ಉದಾಹರಣೆಗೆ ರೈಟ್ ಆಫ್ ಲೀನ್, ಸ್ಟಾಪೇಜ್ ಇನ್ ಟ್ರಾನ್ಸಿಟ್, ರೈಟ್ ಆಫ್ ರೀಸೇಲ್. ಸೆಲ್ಲರ್ ಪೇಮೆಂಟ್ ಸಿಗದಿದ್ದರೆ ಗೂಡ್ಸ್ ರಿಟರ್ನ್ ಮಾಡಬಹುದು ಅಥವಾ ಟ್ರಾನ್ಸಿಟ್ನಲ್ಲಿ ಗೂಡ್ಸ್ ಸ್ಟಾಪ್ ಮಾಡಬಹುದು. ಕೊನೆಯಲ್ಲಿ ಡೆಲಿವರಿ ಟೈಪ್ಸ್ ನೋಡೋಣ. ಒಂದು ಆ್ಯಕ್ಚುಯಲ್ ಡೆಲಿವರಿ, ಗೂಡ್ಸ್ ಡೈರೆಕ್ಟ್ಲಿ ಬೈಯರ್ಗೆ ಹ್ಯಾಂಡ್ ಓವರ್ ಮಾಡೋದು. ಸೆಕೆಂಡ್ ಒನ್ ಸಿಂಬಾಲಿಕ್ ಡೆಲಿವರಿ, ಗೂಡ್ಸ್ ಬದಲು ಅದರ ಕೀ ಅಥವಾ ಡಾಕ್ಯುಮೆಂಟ್ಸ್ ಹ್ಯಾಂಡ್ ಓವರ್ ಮಾಡೋದು. ಉದಾಹರಣೆಗೆ ಗಾಡೌನ್ ಕೀ ಮಾಡೋದು. ಥರ್ಡ್ ಒನ್ ಕನ್ಸ್ಟ್ರಕ್ಟಿವ್ ಡೆಲಿವರಿ, ಥರ್ಡ್ ಪರ್ಸನ್ ಪೊಸಿಷನ್ನಲ್ಲಿ ಇರುವ ಗೂಡ್ಸನ್ನು ಬೈಯರ್ ಅಥಾರಿಟಿಗೆ ಟ್ರಾನ್ಸ್ಫರ್ ಮಾಡೋದು. ಈ ಎಲ್ಲ ಟಾಪಿಕ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ತುಂಬ ಇಂಪಾರ್ಟೆಂಟ್. ಪ್ರಾಪರ್ಲಿ ಕನ್ಸೆಪ್ಟ್ಸ್ ಅರ್ಥ ಮಾಡಿಕೊಂಡರೆ ಲಾ ಸಬ್ಜೆಕ್ಟ್ಸ್ ತುಂಬ ಈಸಿ ಆಗುತ್ತದೆ.
ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.